ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ವಸಂತ ಪಂಚಮಿಯ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಾವು ಸರಸ್ವತಿ ಪೂಜೆ ಮಾಡಬೇಕು ಅಂದರೆ ಒಂದು ಒಳ್ಳೆ ಮುಹೂರ್ತದಲ್ಲಿ ಮಾಡಿದಾಗ ನಾವು ಏನು ಅಂದ್ಕೊಂಡು ನಾವು ಪೂಜೆ ಮಾಡಿರ್ತೀವೋ ಅದರ ಒಂದು ಫಲ ಸಂಪೂರ್ಣವಾಗಿ ನಮಗೆ ಸಿಗ್ತಾ ಹೋಗುತ್ತದೆ. ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ವಸಂತ ಪಂಚಮಿ ಪ್ರಾರಂಭವಾಗುವಂಥದ್ದು 23ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ 2 ಗಂಟೆ 29 ನಿಮಿಷಕ್ಕೆ, ಹಾಗೆ ಮುಕ್ತಾಯ 24ನೇ ತಾರೀಕು ಶನಿವಾರ ಬೆಳಗಿನ ಜಾವ 1 ಗಂಟೆ 40 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ನಾವು ಆಚರಣೆ ಮಾಡಬೇಕಾಗಿರೋಂಥದ್ದು ಶುಕ್ರವಾರವೇ ಆಗಿರುತ್ತದೆ. ನೋಡಿ, ಶುಕ್ರವಾರ ಬೆಳಗ್ಗೆ ನಮಗೆ 2 ಗಂಟೆ 29 ನಿಮಿಷಕ್ಕೆ ಪ್ರಾರಂಭವಾಗೋದ್ರಿಂದ ನೀವು ಶುಕ್ರವಾರ ಬ್ರಾಹ್ಮಿ ಮುಹೂರ್ತಲ್ಲೂ ಸಹ ಪೂಜೆ ಮಾಡಿಕೊಳ್ಳಬಹುದು. ಸಮಯ 5 ಗಂಟೆ 6 ನಿಮಿಷದಿಂದ 5 ಗಂಟೆ 56 ನಿಮಿಷ. ತುಂಬ ಒಳ್ಳೆಯ ಸಮಯವಿರುತ್ತದೆ. ಈ ಒಂದು ಸಮಯದಲ್ಲಿ ನಾವು ಮುಹೂರ್ತಗಳು ನೋಡೋ ಹಾಗೇ ಇಲ್ಲ, ಅಷ್ಟು ಒಳ್ಳೆಯ ಸಮಯ. ಎಲ್ಲರೂ ಕೂಡ ಈ ಸಮಯದಲ್ಲಿ ಪೂಜೆ ಮಾಡಿಕೊಳ್ಳಬಹುದು. ಹಾಗೆ ನಂತರದ ಸಮಯ ಅಂತ ಬಂದಾಗ ಬೆಳಿಗ್ಗೆ 7 ಗಂಟೆ 13 ನಿಮಿಷದಿಂದ 10 ಗಂಟೆ 30 ನಿಮಿಷದವರೆಗೂ ಇರ್ತದೆ. 10:30 ನಂತರದಲ್ಲಿ ನಮಗೆ ರಾಹುಕಾಲ ಪ್ರಾರಂಭವಾಗಿಬಿಡುತ್ತೆ 12 ಗಂಟೆವರೆಗೂ. ಹಾಗಾಗಿ ಅಲ್ಲಿವರೆಗೂ ಪೂಜೆ ಬೇಡ. ಹಾಗಾಗಿ 7:13ರಿಂದ ನೀವು 10:30 ಒಳಗೆ ನೀವು ಪೂಜೆ ಮಾಡಿಕೊಂಡ್ರೆ ತುಂಬ ಸೂಕ್ತವಾದದ್ದು. ಹಾಗೆಯೇ ಒಂದು ಪಕ್ಷದಲ್ಲಿ ನಿಮ್ಗೆ ಆ ಸಮಯದಲ್ಲಿ ಆಗದೆ ಹೋದಾಗ ಅಭಿಜಿನ್ ಮುಹೂರ್ತ ಅಂತೇಳಿ ಮಧ್ಯಾಹ್ನ 12 ಗಂಟೆ 9 ನಿಮಿಷದಿಂದ 12 ಗಂಟೆ 55 ನಿಮಿಷ. ಈ ಸಮಯದಲ್ಲಿ 12 ಗಂಟೆ ಅಷ್ಟೊತ್ತಿಗಾಗಲೇ ನಮಗೆ ರಾಹುಕಾಲ ಮುಗ್ದೋಗ್ಬಿಡುತ್ತೆ. ಹಾಗಾಗಿ ಅಭಿಜಿನ್ ಮುಹೂರ್ತದಲ್ಲೂ ಕೂಡ ನೀವು ಪೂಜೆಯನ್ನು ಮುಕ್ತಾಯ ಮಾಡಿಕೊಳ್ಳಬಹುದು. ಇನ್ನು ಬೆಳಗ್ಗೆ ಒಂದು ಪಕ್ಷದಲ್ಲಿ ಪೂಜೆ ಮಾಡೋದಕ್ಕೆ ಆಗದೆ ಹೋದಾಗ ಸಂಜೆಯ ಸಮಯದಲ್ಲಿ ಮಾಡುವಂಥವರು 5 ಗಂಟೆ 31 ನಿಮಿಷದಿಂದ 7 ಗಂಟೆ 41 ನಿಮಿಷ ಒಳ್ಳೆಯ ಶುಭ ಮುಹೂರ್ತವಿರ್ತದೆ. ಈ ಒಂದು ಸಮಯದಲ್ಲಿ ಪೂಜೆ ಮಾಡುವಂಥದ್ದು, ದೀಪಾರಾಧನೆ ಮಾಡಿಕೊಳ್ಳಬಹುದು, ಅರ್ಚನೆ ಮಾಡುವುದು ತುಂಬ ವಿಶೇಷವಾದದ್ದು. ಬೆಳಗ್ಗೆನೂ ಕೂಡ ಪೂಜೆ ಮಾಡ್ಕೊಳ್ಳಿ, ಹಾಗೆ ಸಂಜೆಯೂ ಕೂಡ ಪೂಜೆ ಮಾಡ್ಕೊಳ್ಬೋದು, ಹಾಗೆ ದೀಪಾರಾಧನೆಯನ್ನು ಸಹ ಮಾಡುವುದು ತುಂಬ ಒಳ್ಳೆಯದು. ಸೊ ಫ್ರೆಂಡ್ಸ್, ಇವತ್ತು ವಸಂತ ಪಂಚಮಿಯ ಬಗ್ಗೆ ನಾನು ನಿಮಗೆ ಪೂಜೆ ವಿಧಾನ, ಶುಭ ಮುಹೂರ್ತ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.